ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೊಂದು ಹೊಸ ರುಚಿ ಪರಿಚಯಿಸ್ತಾ ಇದ್ದೀನಿ. ಒಂದು ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇರೋದು ಮಾವಿನ ಹಣ್ಣಿನಲ್ಲಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಬೇಕಾದಷ್ಟಿದೆ, ಕೂಡ್ಲೆ ನೀವು ರೆಡಿ ಮಾಡ್ಕೊಳ್ಳಿದನ್ನ ತುಂಬಾ ಸುಲಭವಾಗಿ ಮಾಡ್ಬೋದು. ಮೊದಲು ನೋಡಿ, ಒಂದು ಮಾವಿನಕಾಯಿ ತಗೊಂಡಿದ್ದೀನಿ, ಅದರ ಸಿಪ್ಪೆ ಎಲ್ಲ ಈ ರೀತಿ ತೆಗಿಬೇಕು. ಸಿಪ್ಪೆಲ್ಲ ತೆಗ್ದ್ಬಿಟ್ಟು ಮಾಡಬೇಕು. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನಾವಿಲ್ಲಿ ಮಾವಿನ ಹಣ್ಣು ಸೆಲೆಕ್ಟ್ ಮಾಡುವಾಗ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತಗೋಬೇಕು. ಅದೇ ರೀತಿ ಒಳ್ಳೆ ಸ್ವೀಟ್ ಆಗಿರ್ಬೇಕು, ಸಿಹಿ ಆಗಿರ್ಬೇಕು. ಹುಳಿ ಆಗಿರುವ ಮಾವಿನ ಹಣ್ಣಾದ್ರೆ ತಗೋಬೇಡಿ. ಅಂದ್ರೆ ಇಲ್ಲಿ ಇದು ಸ್ವೀಟ್ ಆಗಿರ್ಬೇಕು, ಹುಳಿ ಆದ್ರೆ ಚೆನ್ನಾಗಿರಲ್ಲ. ಆಮೇಲೆ ಇಲ್ಲಿ ನಾನೊಂದು ಮೀಡಿಯಂ ಗಾತ್ರದ ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ. ಅಂದ್ರೆ ಅದು ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಬೋದು, ಅದು ಆಮೇಲೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತಗೋಬೇಕು. ಫುಲ್ ಆಗಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಸಣ್ಣಕ್ಕೆ ಪೀಸ್ ಮಾಡ್ಬೇಕು. ಅಂದ್ರೆ ಇದು ರುಬ್ಬೋದಿಕ್ಕಿರುವಂತದ್ದು. ಮೊದಲು ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಈ ರೀತಿ ಸಣ್ಣ ಸಣ್ಣಕ್ಕೆ ತುಂಡು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಬಿಟ್ರೆ ನಮ್ಗೆ ರುಬ್ಬೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತುಂಬಾನೇ ಚೆನ್ನಾಗಿರುತ್ತೆ. ಆರೋಗ್ಯಕರವಾದಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ನೋಡಿ, ಇಲ್ಲಿ ತುಂಡು ಮಾಡಿ ಆಗಿದೆ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ತುಂಡು ಮಾಡಿಟ್ಟಂತಹ ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮಾವಿನ ಹಣ್ಣಿನ ಜೊತೆ ನಾನಿಲ್ಲಿ ಸ್ವೀಟ್ಗೆ ನಾನು ಸ್ವಲ್ಪ ಬೆಲ್ಲನೂ ಹಾಕ್ತಾ ಇದ್ದೀನಿ. ಒಂದು 1/4 ಕಪ್ಪಿನಷ್ಟು ತುರ್ದಿಟ್ಕೊಂಡಂತ ಬೆಲ್ಲ. ಇದು ನೀವು ಅಡ್ಜಸ್ಟ್ ಮಾಡ್ಬೋದು. ಮಾವಿನ ಹಣ್ಣಿನ ಸ್ವೀಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಜಾಸ್ತಿ ಸ್ವೀಟ್ ಇದ್ರೆ ಕಡಿಮೆ ಬೆಲ್ಲ ಹಾಕೋಬಹುದು, ಅದು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ನೀರು ಹಾಕದೆ ರುಬ್ಬಿ ತರ್ತೀನಿ ನಾನು. ಚೆನ್ನಾಗಿ ರುಬ್ಬೇಕು. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೀನಿ. ನಮ್ಮ ಮಾವಿನ ಹಣ್ಣಿನ ಪ್ಯೂರಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಬಿರ್ಬೇಕು. ನೋಡಿ, ಈ ರೀತಿ ಇದೆ. ಓಕೆ, ಇದನ್ನೊಂದು ಸೈಡ್ ಅಲ್ಲಿ ಇಟ್ಬಿಡಿ. ಆಮೇಲೆ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಮಾವಿನ ಹಣ್ಣಿನ ಪ್ಯೂರಿ ಇದಕ್ಕೆ ಹಾಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಹೇಳಿದ್ದೀನಿ, ಅಂದ್ರೆ 1 ಮಾವಿನ ಹಣ್ಣು ತಗೊಂಡಿರೋದು. ಅಂದ್ರೆ ಇಲ್ಲಿ 1 ಕಪ್ ಅಕ್ಕಿಗೆ ನಾನಿಲ್ಲಿ 1 ಮಾವಿನ ಹಣ್ಣು ತಗೊಂಡಿರೋದು. ನೀವು ಜಾಸ್ತಿ ಹಾಕ್ತಿದ್ರೆ ನಿಮ್ಗೆ ಜಾಸ್ತಿ ತಗೋಬಹುದು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಗಂಟಿಲ್ಲದೆ ಇದನ್ನ ಮಿಕ್ಸ್ ಮಾಡಬೇಕು. ಇವಾಗ ನಿಮ್ಗೆ ಚೆಕ್ ಮಾಡ್ಬೋದು, ಸ್ವೀಟ್ ಕಡಿಮೆ ಇದ್ರೆ ಸ್ವೀಟ್ ಹಾಕೋಬಹುದು, ತೊಂದ್ರೆ ಏನಿಲ್ಲ. ನೋಡಿ, ಗಂಟಿಲ್ಲದೆ ಮಿಕ್ಸ್ ಮಾಡ್ಬಿಟ್ಟು ಇನ್ನು ಸ್ಟವ್ ಆನ್ ಮಾಡ್ಬಿಟ್ಟು ಹಿಟ್ಟನ್ನ ಬಿಸಿ ಮಾಡ್ಬೇಕು. ಅಂದ್ರೆ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಬೇಕು. ಇಲ್ಲಿ 1 ಕಪ್ ಅಕ್ಕಿಗೆ 1 ಮಾವಿನ ಹಣ್ಣು ಕರೆಕ್ಟ್ ಆಗುತ್ತೆ. ಅಂದ್ರೆ ನಾರ್ಮಲ್ ಫ್ಲೇವರ್ ಎಲ್ಲ ಕರೆಕ್ಟ್ ಸಿಗುತ್ತೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನೊಂದು ಮಾವಿನ ಹಣ್ಣು ಸೇರಿಸಬಹುದು, ತೊಂದ್ರೆ ಏನಿಲ್ಲ. ನೋಡಿ, ಇವಾಗ ಹಿಟ್ಟೆಲ್ಲ ಗಟ್ಟಿಯಾಗಿ ರೆಡಿ ಆಗಿದೆ. ಸಾಕು. ನೋಡಿ, ಈ ರೀತಿ ಇರ್ಬೇಕು. ಚೆನ್ನಾಗಿ ಬೆಂದು ಹಿಟ್ಟು ರೆಡಿ ಆಗಿದೆ. ಇದನ್ನ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಗೆ ಬೇಕಾಗಿರೋದು ಒಂದು ಚಕ್ಕುಲಿ ಮಣೆ. ಅದ್ರಲ್ಲಿ ನೋಡಿ, ನಾನಿಲ್ಲಿ ಶಾವಿಗೆ ಮಾಡುವಂತ ಪ್ಲೇಟ್ ತಗೊಂಡಿದ್ದೀನಿ. ನೋಡಿ, ಈ ರೀತಿಯದ್ದು. ಇನ್ನು ಇದ್ರ ಒಳಗಡೆ ಎಲ್ಲ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಾಗ ಜಾಸ್ತಿ ಅಂಟಲ್ಲ ಹಿಟ್ಟೆಲ್ಲ. ಅದಕ್ಕೆ ನೋಡಿ, ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡ್ಬಿಟ್ಟು ನಾವು ರೆಡಿ ಮಾಡಿಟ್ಟಂತ ಹಿಟ್ಟನ್ನ ಈ ರೀತಿ ಉಂಡೆ ಮಾಡ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ರೆ ಆಯ್ತು. ಆಮೇಲೆ ಮುಚ್ಚಳ ಮುಚ್ಚಿ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಇದೊಂದು 5 ನಿಮಿಷ ಬಿಸಿ ಆಗ್ಬೇಕು. ಅದರ ಮೇಲ್ಗಡೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇಡ್ಲಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷ ಬಿಸಿ ಆಗ್ಲಿ. ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಾಗ ತುಂಬಾ ಸುಲಭ ಆಗುತ್ತೆ. 2 ಪ್ಲೇಟಿಗೂ ಎಣ್ಣೆ ಸ್ಪ್ರೆಡ್ ಮಾಡ್ಬಿಟ್ಟು ಇದನ್ನೊಂದು 5 ನಿಮಿಷ ಬಿಸಿ ಮಾಡ್ಬೇಕು. ನೀರು ಚೆನ್ನಾಗಿ ಕುದಿ ಬರ್ಬೇಕು. ನೋಡಿ, ಇವಾಗ 5 ನಿಮಿಷ ಆಗಿದೆ. ನೀರು ಚೆನ್ನಾಗಿ ಕುದಿ ಬಂದಿದೆ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಹಿಟ್ಟಲ್ಲಿ ಈ ರೀತಿ ಶಾವಿಗೆ ಮಾಡೋಣ. ಸೂಪರ್ ಆಗುತ್ತೆ. ಇಲ್ಲಿ ಅಕ್ಕಿ ಹುಡಿಯಲ್ಲಿ ಮಾಡ್ತಾ ಇರೋದು. ನಿಮ್ಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಬೇಕಿದ್ರೆ ನಾನೊಂದು ಒತ್ತು ಶಾವಿಗೆ ರೆಸಿಪಿ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ. ಅದೇ ಮೆಥಡ್ ಅಲ್ಲಿ ಮಾಡ್ಬಿಟ್ಟು ಅದಕ್ಕೆ ನಮ್ಮ ಮ್ಯಾಂಗೋ ಪ್ಯೂರಿ ಹಾಕ್ಬಿಟ್ಟು ಆ ರೀತಿನೂ ಮಾಡ್ಬೋದು. ನೋಡಿ, ಅಂದ್ರೆ ಅಕ್ಕಿ ರುಬ್ಬಿ ಎಲ್ಲ ಮಾಡಿರುವಂತದ್ದು. ಇದು ಅಕ್ಕಿ ಹುಡಿಯಲ್ಲಿ ತಟ್ಟಂತ ಆಗುವಂತ ಬ್ರೇಕ್ಫಾಸ್ಟ್ ಇದು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪನೂ ಅಂಟಲ್ಲ, ನಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ. ನಾನು ಹೇಳಿದ ಮೆಥಡ್ ಅಲ್ಲೇ ನೀವು ಕರೆಕ್ಟ್ ಮಾಡಿದ್ರೆ. ನೋಡಿ, ಎಲ್ಲ ರೆಡಿ ಆಗಿದೆ. ಇನ್ನು ಇದೊಂದು 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. 15 ನಿಮಿಷ ಆಗಿದೆ. ನಮ್ಮ ಮಾವಿನ ಹಣ್ಣಿನಲ್ಲಿ ಮಾಡಿರುವಂತಹ ಒತ್ತು ಶಾವಿಗೆ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ.
ಚೆನ್ನಾಗಿ ಬಂದು ಚೆನ್ನಾಗಿ ಪರಿಮಳ ಬರುತ್ತೆ. ಇದು ಮಾವಿನ ಹಣ್ಣಿನ ಆ ಒಂದು ಪರಿಮಳ ಕರೆಕ್ಟ್ ಆಗಿ ನಮ್ಗೆ ಸಿಗುತ್ತೆ ನೋಡಿ. ಈ ರೀತಿ ಸ್ವೀಟ್ ನಿಮಗೆ ಅಡ್ಜಸ್ಟ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಸಪರೇಟ್ ಆಗಿ ರಸಾಯನ ಆ ತರ ಏನು ನಮ್ಗೆ ಬೇಡ, ತುಪ್ಪ ಎಲ್ಲ ಇದ್ರೆ ಸರ್ವ್ ಮಾಡ್ಬೋದು. ಯಾಕಂದ್ರೆ ಇದು ಆಲ್ರೆಡಿ ಸ್ವೀಟ್ ಆಗಿದೆ, ಚೆನ್ನಾಗಿ ಇದೆ ನೋಡಿ, ಸ್ವಲ್ಪನೂ ಅಂಟಾಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡೋದಕ್ಕೂ ಮರಿಬೇಡಿ. ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.